ಕೆಂಪುಕೋಟೆಯ ಬಳಿ ಸ್ಫೋಟ ಆಗಿದೆಯಲ್ಲ, ಇದರಲ್ಲಿ ಇದ್ದಿದ್ದು 80 ಕೆಜಿ ಅಂತೆ. ಆದರೆ ರೇಡ್ ಮಾಡಿದಾಗ ಸಿಕ್ಕಿದ್ದು 3000 ಕೆಜಿ ಅಂತೆ. ಆ 3000 ಕೆಜಿ ಏನಾದರೂ ಬ್ಲಾಸ್ಟ್ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅನ್ನುವಂಥ ಜಸ್ಟ್ ಒಂದ್ಸಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಲ್ಪನೆಯನ್ನ ಮಾಡ್ಕೊಳ್ಳಿ. I-20 ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು 80 ಕೆಜಿ ಅಂತೆ. ಕೆಂಪುಕೋಟೆ ಬಳಿಯ ಸ್ಫೋಟ ನಡೆಸೋಕೆ ಸಂಚನ್ನ ರೂಪಿಸಿದ್ರಂತೆ. I-20 ಕಾರಿನ ಹಿಂಬದಿ ಸೀಟ್ನಲ್ಲಿದ್ದಂತಹ ಸ್ಫೋಟಕ ಇದಾಗಿದೆ. ಪ್ಲಾನ್ ಪ್ರಕಾರ ಪಾರ್ಕಿಂಗ್ ಲಾಟ್ನಲ್ಲೇ ಸ್ಫೋಟಕ್ಕೆ ಸಂಚಲನ ಮಾಡಿದ್ರು. ಆದರೆ ನಾನ್ ಪಾರ್ಕಿಂಗ್ ಜಾಗದಲ್ಲೇ ಬ್ಲಾಸ್ಟ್ ಆಗಿರೋದು. ಸೋಮವಾರ ರಜೆ ಇದ್ದಿದ್ದರಿಂದ ಜನರ ಸಂಖ್ಯೆ ಕಡಿಮೆ ಇತ್ತು. ಬ್ರೇನ್ ಇಲ್ಲದೆ ಇರುವಂಥವರು ಬ್ರೇನ್ ಇಲ್ಲದೆ ಇರೋ ಕೆಲಸನೇ ಮಾಡ್ತಾರೆ. ಖಾಲಿ ಜಾಗ ನೋಡಿ ಗಲಿಬಿಲಿಗೊಂಡಿದ್ದ ಡಾಕ್ಟರ್ ಉಮರ್. ಕಾರಣ ಜನ ಇದ್ದಾರೆ ಅಂತ ಅನ್ಕೊಂಡು ಬಂದಿದ್ದು ಅನ್ಸುತ್ತೆ. ಅವನು ಯಾಮಾರಿ ಎತ್ಕೊಂಡಿದ್ದು. ಆತುರದಲ್ಲಿ ಕೆಂಪುಕೋಟೆಯ ಸ್ವಲ್ಪ ದೂರದಲ್ಲೇ ಸಿಗ್ನಲ್ ಬಳಿ ಸ್ಫೋಟಗೊಳಿಸಿದ್ದಾನೆ. ಕೆಂಪುಕೋಟೆ ಸೋಮವಾರ ರಜೆ ಹಿನ್ನೆಲೆಯಲ್ಲಿ ಭಾರೀ ಅನಾಹುತ ತಪ್ಪಿದೆ. ಅದ್ಯಾಕೋ ಶುಕ್ರವಾರ ಬಿಟ್ಟಿದ್ದಾನಂತ ಕಾಣಿಸುತ್ತೆ. ಮಿಸ್ ಆಯ್ತು ಏನೋ ಶುಕ್ರವಾರ. ಯಾಕಂದರೆ ಯಾವುದೇ ದಾಳಿಗಳು ನಡೆದರೂ ಕೂಡ ಅದನ್ನು ಶುಕ್ರವಾರನೇ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಶುಕ್ರವಾರ ದಿನಾನೇ ಆ ರೀತಿಯಾಗಿ ಮಾಡಿರುವಂಥ ಘಟನೆಗಳಿದ್ದಾವೆ. ಸಾಲು ಘಟನೆಗಳಿದ್ದಾವೆ, ಒಂದಲ್ಲ ಎರಡಲ್ಲ. ಸೊ ಫರೀದಾಬಾದ್ನಲ್ಲಿ ಸಿಕ್ಕಿದ್ದು ಎಷ್ಟು ಗೊತ್ತಾ? 2900 ಕೆಜಿ. ಇಲ್ಲಿ ಬ್ಲಾಸ್ಟ್ ಆಗಿದ್ದು 80 ಕೆಜಿ. 80 ಕೆಜಿಗೆ ಹೀಗಿದೆ. ಡಾಕ್ಟರ್ ಉಮರ್ಗೆ ಆತಂಕ ಆಗ್ಬಿಟ್ಟಿತ್ತಂತೆ. ಫರೀದಾಬಾದ್ನಲ್ಲಿ 2900 ಕೆಜಿ ಏನಿತ್ತು ಅದನ್ನು ವಶಕ್ಕೆ ತಗೊಂಡಿದ್ದಕ್ಕೆ ನೀವು ಸ್ಫೋಟಕ ಬಚ್ಚಿಡಬಹುದು, ಪರಾರಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸರಿಂದ ಒಂದು ಟ್ವೀಟ್ ಬಂದಿತ್ತಂತೆ. ಸೊ ಟ್ವೀಟ್ ಬಳಿಕ ಭಯ ಬಿದ್ದು ದೆಹಲಿಗೆ ಡಾಕ್ಟರ್ ಉಮರ್ ಹೋಗಿರ್ತಾನೆ. ಎಲ್ಲಿ ಸಿಕ್ಕಿಬೀಳ್ತೀನೋ ಅನ್ನೋ ಆತಂಕದಲ್ಲಿ ಆತುರದಲ್ಲಿ ಸ್ಫೋಟಗೊಳಿಸಿದ್ದಾನೆ. I-20 ಕಾರ್ನಲ್ಲಿದ್ದಂಥ 80 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಸ್ಫೋಟಗೊಳಿಸ್ತಾನೆ. NIA ತನಿಖೆಯ ವೇಳೆ ಈಗ ಸತ್ಯ ಬಹಿರಂಗಗೊಂಡಿದೆ. ಇನ್ನೂ ಕಕ್ಕಿಸ್ಬೇಕು. ಯಾರ್ಯಾರು ಸಿಕ್ಕಿದಾರಲ್ಲ ಅವರಿಂದ, ಯಾರ್ಯಾರು ಇವ್ರ ಜೊತೆಗೆ ಶಾಮೀಲಾಗಿದ್ದಾರೆ, ಇವ್ರಿಗೆ ಎಲ್ಲೆಲ್ಲಿಂದ ಸಪ್ಲೈ ಆಗ್ತಾ ಇದೆ ಅಂಥವ್ರನ್ನೆಲ್ಲ ದೇಶದ್ರೋಹಿಗಳು ಅಂತೇಳಿ ಜೈಲಿನಲ್ಲಿ ಹಾಕೋದಲ್ಲ, ಎನ್ಕೌಂಟರ್ ಮಾಡಿ ಬಿಸಾಕ್ತಾ ಇರಿ. ಇಂಥವ್ರನ್ನ ಉಳಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಅದೊಂದು ಭಯ ಹುಟ್ಟುತ್ತೆ. ಜೈಲಲ್ಲಿಟ್ಟರೆ ಇವತ್ತು ನಾಳೆ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಮುಗಿಸ್ಬಿಡ್ಬೇಕು. ಹುಳುಗಳನ್ನು ಹೊತ್ತಕ್ಕೆ ಹಾಕಬೇಕು. ಸೊಳ್ಳೆ ಬಂದು ಕಡಿಯೋಕ್ಕೆ ಬಂದರೆ ಹೊಡೆದಾಕ್ತೀರಾ, ತಿಗಣೆಗಳು ಬಂದರೂ ಹೊಡೆದಾಕ್ತೀರಾ, ಸ್ಪ್ರೇ ಮಾಡ್ತೀರಾ, ಜಿರಳೆ ಬಂದರೂ ಜಿರಳೆನೂ ಸಾಯಿಸೋಕೆ ಇಡ್ತೀರಾ. ಇಂಥವ್ರನ್ನೆಲ್ಲ ಉಳಿಸಬಾರ್ದು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, 80 ಕೆಜಿಗಿನೇ ಈ ಪ್ರಮಾಣದಲ್ಲಿ ದೆಹಲಿಯಲ್ಲೇ ಆಯಿತು. 2900 ಕೆಜಿ ಕತೆ ಏನಾಗ್ತಿತ್ತು ಅಂತ? ಖಂಡಿತ ಹೌದು. ನೋಡಿ, ಫರೀದಾಬಾದ್ನಲ್ಲಿ 2900 ಕೆಜಿಯಷ್ಟು ಈ ಬಾಂಬ್ಗಳನ್ನು ತಯಾರು ಮಾಡಲಿಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಕೊಳ್ಳಲಾಗಿತ್ತು. ಅದನ್ನು ಪೊಲೀಸರು ಸೀಜ್ ಕೂಡ ಮಾಡಿದ್ರು. ಈಗ 80 ಕೆಜಿ ಸ್ಫೋಟಕವನ್ನು ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇರುವಂಥದ್ದು. ನೋಡಿ, 80 ಕೆಜಿ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ನಾನು ನಿಮಗೆ ಒಮ್ಮೆ ತೋರಿಸ್ತೀನಿ. ನಿಮಗೆ ಅಲ್ಲಿ ವೈಟ್ ಕರ್ಟನ್ಗಳು ಏನು ಕಾಣಿಸ್ತಾ ಇದೆ, ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ನಾನು. ಆ ವೈಟ್ ಕರ್ಟನ್ಗಳೇನಿದೆ ಅದು ಸ್ಫೋಟವಾದಂಥ ಸ್ಥಳ ಅರುಣ್. ಅಲ್ಲಿ ಸ್ಫೋಟವಾದಂಥ ಸಂದರ್ಭದಲ್ಲಿ ಅಲ್ಲಿಂದ ಸರಿಸುಮಾರು 100 ಮೀಟರ್ 200 ಮೀಟರ್ವರೆಗೂ ಕೂಡ ಆ ಸ್ಫೋಟದ ತೀವ್ರತೆಗೆ ಅದರ ತುಣುಕುಗಳು ಬೇರೆ ಬೇರೆ ಪ್ರದೇಶಗಳಿಗೆ ಬಂದು ಬಿದ್ದಿದ್ದಂಥದ್ದನ್ನು ನಾವು ಗಮನಿಸಿದ್ವಿ. FSL ಟೀಮ್ ಏನಿದೆ ಇಡೀ ಪ್ರದೇಶವನ್ನು, ಈ ಪಕ್ಕದಲ್ಲಿರುವಂಥ ಅಲ್ಲಿ ಕಾರ್ಗಳು ನಿಂತ್ಕೊಂಡಿದ್ದಾವಲ್ಲ, ಆ ಕಾರ್ ನಿಂತಿರುವಂಥ ಪ್ರದೇಶ, ಆ ಎಲ್ಲ ಪ್ರದೇಶಗಳಿಂದಲೂ ಕೂಡ ವಸ್ತುಗಳನ್ನು ಹೆಕ್ಕಿ ತೆಗೆದು ಅವುಗಳನ್ನ ಸ್ಟೋರ್ ಮಾಡಿಕೊಂಡು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದರು. ಉಮರ್ ಏನಿದ್ದಾನೆ, ಉಮರ್ ಈ ರಸ್ತೆ ಏನು ಕಾಣಿಸ್ತಾ ಇದೆ, ಈ ರಸ್ತೆಯಿಂದ ಹೊರಡ್ತಾನೆ. ಈ ರಸ್ತೆಯಿಂದ ಹೊರಟು ಅಲ್ಲಿ ಮುಂದೆ ಒಂದು ಪಾರ್ಕಿಂಗ್ ಲಾಟ್ ಇದೆ. ಆ ಪಾರ್ಕಿಂಗ್ನಲ್ಲಿ ಗಾಡಿಯನ್ನು ಹಾಕ್ಕೊಂಡಿರ್ತಾನೆ. ಅದಾದ ಬಳಿಕ ಸಂಜೆ ಸಮಯಕ್ಕೆ ಒಂದು 3-3:30 ಗಂಟೆಗಳ ಕಾಲ ಆದಮೇಲೆ ಸಂಜೆ ಅಲ್ಲಿಂದ ಒಂದು ಯೂಟರ್ನ್ ಇದೆ. ಆ ಯೂಟರ್ನ್ ತೆಗೆದುಕೊಂಡು ಮುಂದೆ ಬಂದರೆ ಅಲ್ಲಿ ನಮಗೊಂದು ಮೆಟ್ರೋ ಗೇಟ್ ಕಾಣಿಸುತ್ತೆ. ಆ ಮೆಟ್ರೋ ಗೇಟ್ನಿಂದ ಸ್ವಲ್ಪ ಮುಂದೆ ಬರಬೇಕಾದ್ರೆ ಈ ಸಿಗ್ನಲ್ ಏನು ಕಾಣಿಸ್ತಾ ಇದೆ, ಆ ಸಿಗ್ನಲ್ನ ಮುಂಭಾಗದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಈ ಸ್ಫೋಟ ಆಗ್ತಾ ಇದ್ದಂತೆ ನೋಡಿ, ಅಲ್ಲಿಂದ ನಾನು ಒಂದು ಜೈನ ಮಂದಿರವನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ ಜೈನ ಮಂದಿರದವರೆಗೂ ಕೂಡ ಅದರ ಸ್ಫೋಟದ ತೀವ್ರತೆಗೆ ಇಲ್ಲಿ ಗ್ಲಾಸ್ಗಳು ಒಡೆದಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದರ ಪಳಿಯುಳಿಕೆಗಳು ಈ ದೇವಸ್ಥಾನದ ಒಳಗಡೆ ಬಂದು ಬಿದ್ದಿದ್ದಂಥದ್ದನ್ನು ಕೂಡ ನಾವು ನೋಡಿದ್ವಿ. ನಿನ್ನೆ FSLನ ಅಧಿಕಾರಿಗಳು ಸಾಕಷ್ಟು ವಸ್ತುಗಳನ್ನು ಇಲ್ಲಿಂದ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಸೊ ಆ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ನೀವು ಸಣ್ಣ ಅಂದಾಜು ಮಾಡ್ಕೊಳ್ಳಿ. ಅಂದರೆ ಸ್ಫೋಟವಾದಂಥ ಸ್ಥಳದಿಂದ 100-200 ಮೀಟರ್ವರೆಗೂ ಕೂಡ ಈ ವಸ್ತುಗಳು ಬಂದು ಬಿದ್ದಿರುವಂಥದ್ದನ್ನು ಗಮನಿಸಿದರೆ ಆ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಬಹುಶಃ ಇವ್ರ ಕೈಗೆ ಏನಾದರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಸ್ಫೋಟಕಗಳು ಸಿಕ್ಕಿದ್ರೆ ಅವರು ಬೇರೆ ಬೇರೆ ಜಾಗದಲ್ಲಿ ಇನ್ನೆಷ್ಟು ದೊಡ್ಡ ಪ್ರಮಾಣದ ಸ್ಫೋಟವನ್ನು ಮಾಡಬಹುದಾಗಿತ್ತು, ಮತ್ತು ಅದರ ಪರಿಣಾಮಗಳು ಏನಾಗಬಹುದಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನೀವು ಆಗಲೇ ಹೇಳ್ತಾ ಇದ್ರಿ ಈ ಒಂದು ಘಟನೆ ನಮ್ಮ ಗುಪ್ತಚರ ಇಲಾಖೆಯ ವೈಫಲ್ಯವ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಡ್ತಿದ್ರಿ. ನೋಡಿ, ಹಾಗೆ ನೋಡಿದರೆ ಇದು ವೈಫಲ್ಯ ಅಲ್ಲ. ಯಾಕೆಂದರೆ
2900 kgಯಷ್ಟು ಸ್ಫೋಟಕಗಳನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಅದೆಲ್ಲೂ ಕೂಡ ಮಿಸ್ಯೂಸ್ ಆಗದಂತೆ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ಹೀಗಾಗಿ ಅಳಿದುಳಿದ ಸ್ಫೋಟಕಗಳನ್ನು ತೆಗೆದುಕೊಂಡು ಸ್ಫೋಟಿಸುವಂಥ ಕೆಲಸ ಅದು ತರಾತುರಿಯಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇವರಿಗೆ ಸೃಷ್ಟಿಯಾಯಿತು. ಇಲ್ಲ ಅಂದರೆ ಬಹುಶಃ ಇನ್ನೊಂದು 2-3 ದಿನಗಳು ಹೋಗಿದ್ರೆ ಡಾಕ್ಟರ್ ಉಮರ್ ಸೇರಿದಂತೆ ಇತರೆ ಎಲ್ಲ ಗ್ಯಾಂಗ್ ಕೂಡ ಅರೆಸ್ಟ್ ಆಗ್ತಾ ಇತ್ತು. ಈ ರೀತಿಯಾದಂಥ ಯಾವುದೇ ಘಟನೆಗಳು ಕೂಡ ಆಗ್ತಾ ಇರಲಿಲ್ಲ. ಆದರೆ ತರಾತುರಿಯಲ್ಲಿ 80 kg ಸ್ಫೋಟಕ ತಂದು ಸ್ಫೋಟಿಸಿದ ಪರಿಣಾಮ ದೆಹಲಿಯಲ್ಲಿ ಈ ಒಂದು ಚಿತ್ರಣ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಹಾಗೆ ಕಂಪೇರ್ ಮಾಡಿ ನಾವು ನೋಡೋದಾದ್ರೆ ಬಹುತೇಕ ಬಹಳ ದೊಡ್ಡ ಅನಾಹುತ ಇಡೀ ಉತ್ತರ ಭಾರತದ ತುಂಬೆಲ್ಲ ಎಲ್ಲೆಲ್ಲಿ ಆಗಬಹುದಾಗಿತ್ತು ಅದೆಲ್ಲವನ್ನು ಕೂಡ ನಮ್ಮ ಭದ್ರತಾ ಪಡೆಗಳು ತಡೆದಂತೆ. ಸೊ ಆ ತೀವ್ರತೆಯನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.